ಎಲ್ಲರಿಗೂ ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ರ ಉಗ್ರ ಮಂಜು ಎಂದು ಖ್ಯಾತರಾಗಿರುವ ಮಂಜುನಾಥ್ ಗೌಡ ಅವರ ಜೀವನ ಚರಿತ್ರೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಉಗ್ರ ಮಂಜು ಎಂದೇ ಖ್ಯಾತರಾಗಿರುವ ಮಂಜುನಾಥ್ ಗೌಡ ಕನ್ನಡ ಚಿತ್ರರಂಗದ ಹೆಸರಾಂತ ನಟ. ಅವರ ಒರಟಾದ ವ್ಯಕ್ತಿತ್ವ ಮತ್ತು ಗಮನಾರ್ಹ ಅಭಿನಯದಿಂದ ಮಂಜುನಾಥ್ ಅವರು ಬಲವಾದ ತೀವ್ರವಾದ ಪಾತ್ರಗಳನ್ನು ಆಗಾಗ್ಗೆ ಚಿತ್ರಿಸುವ ಚಲನಚಿತ್ರಗಳಲ್ಲಿ ತನಗಾಗಿ ಒಂದು ಗೂಡು ನಿರ್ಮಿಸಿಕೊಂಡಿದ್ದಾರೆ. 2014ರ ಚಲನಚಿತ್ರ ಉಗ್ರಂನಲ್ಲಿ ಅವರ ಪಾತ್ರದ ನಂತರ ಅವರ ಖ್ಯಾತಿಯು ಹೆಚ್ಚಾಯಿತು. ಇದು ಅವರಿಗೆ ಉಗ್ರಂ ಮಂಜು ಎಂಬ ಅಡ್ಡ ಹೆಸರು ತಂದುಕೊಟ್ಟಿತು. 2024ರಲ್ಲಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧೆಯಾಗಿ ಮತ್ತೊಮ್ಮೆ ಗಮನ ಸೆಳೆದರು. ಉಗ್ರಂ ಮಂಜು ಅವರು ನವೆಂಬರ್ 30ರಂದು ಜನಿಸಿದರು. ಅವರು ಈಗಾಗಲೇ ಕನ್ನಡ ಚಿತ್ರರಂಗದ ಉದ್ಯಮದಲ್ಲಿ ಗಮನಾರ್ಹ ಯಶಸ್ಸು ಸಾಧಿಸಿದ್ದಾರೆ. ವಿಶೇಷವಾಗಿ ಉಗ್ರಂನಲ್ಲಿ ಅವರ ಪಾತ್ರದೊಂದಿಗೆ ಅವರ ಯೌವನದ ಶಕ್ತಿ ಮತ್ತು ನಟನೆಯ ಉತ್ಸಾಹ ಅವರನ್ನು ಅಭಿಮಾನಿಗಳು ನೆಚ್ಚವರನ್ನಾಗಿ ಮಾಡಿದೆ. ಉಗ್ರಂ ಮಂಜು ಅವರು ಭಾರತದ ಹೈದರಾಬಾದ್ನಿಂದ ಬಂದವರು ಮತ್ತು ಒಂದು ದಶಕದಿಂದ ಕನ್ನಡ ಚಿತ್ರರಂಗದ ಭಾಗವಾಗಿದ್ದಾರೆ. ಅವರ ಪ್ರಗತಿಯು ಉಗ್ರಂ 2014ರಲ್ಲಿ ನೊಂದಿಗೆ ಬಂದಿತು. ಇದು ಜನಪ್ರಿಯ ಆಕ್ಷನ್ ಚಿತ್ರವಾಗಿದ್ದು ಅಲ್ಲಿ ಅವರು ವಿರೋಧಿ ಪಾತ್ರವನ್ನು ನಿರ್ವಹಿಸಿದರು. ಈ ಪಾತ್ರವನ್ನು ವ್ಯಾಪಕವಾಗಿ ಪ್ರಶಂಸಿಸಲಾಯಿತು. ಮೂಲತಃ ರಂಗ ಕಲಾವಿದರಾಗಿರುವ ಮಂಜು ಅವರು ಕ್ಯಾಮರಾ ಹಿಂದಿನ ಸೃಜನಶೀಲತೆಯಲ್ಲಿ ಕನ್ನಡ ಚಿತ್ರೋದ್ಯಮದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿ ಒಬ್ಬರನ್ನಾಗಿಸಿದೆ. ಆಕ್ಷನ್ ಚಲನಚಿತ್ರ ನಿರ್ಮಾಣದಲ್ಲಿ ಹೊಸ ಕ್ರೇಜ್ ಹುಟ್ಟುಹಾಕಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಸುಮಾರು 35 ವರ್ಷದ ಮಂಜು ಇನ್ನು ಸಿಂಗಲ್. ರಂಗ ಕಲಾವಿದರಾಗಿದ್ದ ತಂದೆಯಿಂದಲೇ ಹಾಗೂ ಕಲೆ ಇವರಿಗೂ ಕರಗತವಾಗಿದೆ. ಮದ್ಯವನ್ನು ನೀರಿನಂತೆ ಕುಡಿಯೋ ದುರಭ್ಯಾಸ ಇರೋ ಮಂಜು ಅದು ಹೇಗೆ ಬಿಗ್ ಬಾಸ್ ಮನೆಯೊಳಗೆ ಇರುತ್ತಾರೋ ಗೊತ್ತಿಲ್ಲ. ನಿಮ್ಮ ಅಭ್ಯಾಸಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಅವಕಾಶ ಇಲ್ಲ. ಬೇಕಾದರೆ ಸಿಗರೆಟ್ ಸೇದಲು ಪ್ರತ್ಯೇಕ ಕೊಠಡಿಯೊಂದನ್ನು ವ್ಯವಸ್ಥೆ ಮಾಡಲಾಗಿದೆ ಎಂದಿದ್ದಾರೆ ಕಿಚ್ಚ. ವೇದಿಕೆ ಮೇಲೆ ಮಂಜು ನಾನು ಕಳೆದೊಂದು ವಾರದಿಂದ ಎಣ್ಣೆ ಬಿಟ್ಟಿರುವುದಾಗಿಯೂ ಹೇಳಿಕೊಂಡಿದ್ದಾರೆ. ನನ್ನ ಮಗನಿಗೊಂದು ಮದುವೆ ಮಾಡಿಸಿ ಎಂದು ಅವರ ತಂದೆ ಕಿಚ್ಚ ಸುದೀಪ್ ಮುಂದೆ ಮನವಿ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಟಾಸ್ಕ್ಗಳಲ್ಲೂ ವಿಜೇತರಾಗಿ ವೀಕ್ಷಕರು ಬೆರಗಾಗುವಂತೆ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ ಉಗ್ರಂ ಮಂಜು. ಒಬ್ಬ ಕ್ರೀಡಾಪಟು. ಉಗ್ರಂ ಮಂಜು ಉತ್ತಮ ಕ್ರೀಡಾಪಟು ಸಹ ಹೌದು. ಹೈಸ್ಕೂಲ್ನಲ್ಲಿ ಇವರು ಸ್ಟೇಟ್ ಲೆವೆಲ್ ಕಬಡ್ಡಿ ಮತ್ತು ಖೋ ಪ್ಲೇಯರ್ ಆಗಿದ್ದರು. ಯೋಧನಾಗುವ ಕನಸು. ಬಾಲ್ಯದಲ್ಲಿ ಯೋಧನಾಗುವ ಕನಸು ಕಂಡಿದ್ದವರು ಉಗ್ರಂ ಮಂಜು. ಆರ್ಮಿ ಆಫೀಸರ್ ಆಗಿ ದೇಶ ಸೇವೆ ಮಾಡಬೇಕು ಎಂದುಕೊಂಡಿದ್ದರು ಉಗ್ರಂ ಮಂಜು. ಇದಕ್ಕಾಗಿಯೇ ಎನ್ಸಿಸಿ ಸೇರಿದ್ದ ಉಗ್ರಂ ಮಂಜು ದೈಹಿಕ ಬೌದ್ಧಿಕ ಸಾಮರ್ಥ್ಯವನ್ನು ಮೈಗೂಡಿಸಿಕೊಂಡಿದ್ದರು. ಎನ್ಸಿಸಿ ಕ್ಯಾಂಪ್ನಲ್ಲೂ ಮಿಂಚಿದರು. ನ್ಯಾಷನಲ್ ಕಾಲೇಜಿನಿಂದ ನಡೆದ ಎನ್ಸಿಸಿಯ ವಿಶೇಷ ಕ್ಯಾಂಪ್ನಲ್ಲಿ ಯೋಧರ ಮನೆ ಸಮೀಕ್ಷೆ ನಡೆಸುವ ಅವಕಾಶ ಮಂಜುಗೆ ಲಭಿಸಿತ್ತು. ಮಡಿಕೇರಿಯ ಯುವ ಯೋಧರನ್ನು ಮಂಜು ಭೇಟಿ ಮಾಡಿದ್ದರಂತೆ. ಇನ್ನು ನ್ಯಾಷನಲ್ ಕಾಲೇಜು ದೇಶ ಕಾಯುವ ಯೋಧ ಆಗಬೇಕು ಎನ್ನುವ ಸಲುವಾಗಿಯೇ ಬೆಂಗಳೂರಿನ ಜಯನಗರದ ನ್ಯಾಷನಲ್ ಕಾಲೇಜು ಸೇರಿದರು ಮಂಜು. ಇದೇ ಕಾಲೇಜಿನಲ್ಲಿ 3 ವರ್ಷ ಅಥ್ಲೆಟಿಕ್ ಚಾಂಪಿಯನ್ ಕೂಡ ಆಗಿದ್ದರು ಇವರು. ಕಳರಿಯ ಪಟ್ಟ ಸಹ ಕಲಿತಿದ್ದಾರೆ. ಎನ್ಸಿಸಿ ಕ್ಯಾಂಪ್. ನ್ಯಾಷನಲ್ ಕಾಲೇಜಿನಿಂದ ಪಡೆದ ಎನ್ಸಿಸಿ ವಿಶೇಷ ಕ್ಯಾಂಪ್ನಲ್ಲಿ ಯೋಧರ ಮನೆ ಸಮೀಕ್ಷೆ ನಡೆಸುವ ಅವಕಾಶ ಮಂಜುಗೆ ಲಭಿಸಿತ್ತು ಹಾಗೂ ಮಡಿಕೇರಿಯ ವಿವಿಧ ಯೋಧರನ್ನು ಭೇಟಿ ಮಾಡಿದ್ದರು. ಅಪ್ಪ ಒಪ್ಪಲಿಲ್ಲ. ಎನ್ಸಿಸಿಯಲ್ಲಿ ಶಿಸ್ತುಬದ್ಧ ಜೀವನ ಕ್ರಮ ಅನುಸರಿಸಿದ್ದ ಮಂಜು ಉತ್ತಮ ಅಭ್ಯರ್ಥಿಯಾಗಿ ಗುರುತಿಸಿಕೊಂಡಿದ್ದರು. ಬಿಎಸ್ಎಫ್ಗೆ ಸೇರಬಹುದಾದ ಪರೀಕ್ಷೆ ಬರೆದು ಉತ್ತೀರ್ಣರಾಗಿದ್ದರು. ದೇಹದಾಢ್ಯತೆ ಅರ್ಹತೆಯಲ್ಲೂ ಪಾಸಾಗಿದ್ದರು. ಆದರೆ ದೇಶ ಸೇವೆಯಲ್ಲಿ ಪ್ರಾಣಕ್ಕೆ ಹಾನಿಯಾದರೆ ತಾನೇ ಎಂದು ಒಬ್ಬನೇ ಗಂಡು ಮಗನಾದ ಕಾರಣ ಮಂಜುಗೆ 3 ತಂಗಿಯರಿದ್ದಾರೆ. ಅಪ್ಪ ಅಮ್ಮನಿಗೆ ಮಂಜು ಒಬ್ಬನೇ ಗಂಡು ಮಗ. ಹೀಗಾಗಿ ಮಂಜು ಸೇನೆಗೆ ಸೇರುವುದಕ್ಕೆ ಅಪ್ಪ ಅಮ್ಮ ಒಪ್ಪಿಗೆ ಕೊಡಲಿಲ್ಲ. ಮಂಜು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಎಂದು ತಂದೆ ಬಯಸಿದ್ದರು. ಕನಸು. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿರೋ ಉಗ್ರಂ ಮಂಜು ಬಿಗ್ ಬಾಸ್ ವಿನ್ನರ್ ಆಗಬೇಕು ಎಂಬುದು ಬಯಕೆ ಇದೆ. ವೇದಿಕೆ ಮೇಲೆ ತನ್ನ ತಾಯಿಗೆ ಕಪ್ ನೀಡಬೇಕು ಎಂದು ಎಣಿಸಿದ್ದಾರೆ ಎಂದು ತನ್ನ ಕನಸನ್ನು ಹೇಳಿಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್